ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣೆ ಮುಗುಳುಖೋಡ ಪ್ರವಾಸಿ ಮಂದಿರದಲ್ಲಿ ಲಿಂಗಾಯತ ಪಂಚಮಸಾಲಿ ಸಂಘಟನೆ ಆಶ್ರಯದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಹಿರಿಯ ಮುಖಂಡ ಬಸನಗೌಡ ಆತಂಕಿ ಬರುವ ಏಪ್ರಿಲ್ 20ರಂದು ಮಧ್ಯಾಹ್ನ 3 ಗಂಟೆಗೆ ಕೂಡಲ ಸಂಗಮದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ. ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಮುಗುಳುಖೋಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏಪ್ರಿಲ್ 14ರಂದು ಲಿಂಗಾಯತ ಪಂಚಮಸಾಲಿ ಸಂಘಟನೆಗಳ ಸಮ್ಮುಖದಲ್ಲಿ ಆಚರಿಸಲಾಯಿತು. ಸಮಾಜದ ಹಿರಿಯ ಮುಖಂಡ ಬಸನಗೌಡ ಆಸಂಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಕುಡಚಿ ಮಂಡಲ ಭಾರತೀಯ ಜನತಾ ಪಕ್ಷದ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಕಾನಗೌಡ, ಸುನಿಲ್ ಪಾಟೀಲ್, ಸುರೇಶ್ ಹೊಸಪೇಟೆ, ಷಣ್ಮುಖ ತೇರದಾಳ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಪಿಎಂ ದರೂರ್, ರಾಮನಗೌಡ ಪಾಟೀಲ್, ರೈತ ಸಂಘದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಅಂಗಡಿಯವರು ಮಾತನಾಡಿದರು. ಸಂದರ್ಭದಲ್ಲಿ ಹಿರಿಯರಾದ ಬಸನಗೌಡ ಆಸಂಗಿ, ಹನುಮಂತ ಯಲಶೆಟ್ಟಿ, ಶಿವಪ್ಪ ಕಾಡಶೆಟ್ಟಿ, ಪರಪ್ಪ ಗೋಡಿ, ಗಿರಪ್ಪ ಬಳ್ಗಾರ್, ರಾಮಣ್ಣ ತೇಗೂರು, ರುದ್ರಪ್ಪ ಭದ್ರಶೆಟ್ಟಿ, ಮಲ್ಲಪ್ಪ ಯರಗಾಣಿ, ಕೃಷ್ಣ ಪಾಟೀಲ್, ರಾಯಬಾಗ ಲಿಂಗಾಯತ ಪಂಚಮಸಾಲಿ ಸಂಘಟನೆ ತಾಲೂಕು ಅಧ್ಯಕ್ಷ ಶಿವಬಸವ ಕಾಪಸಿ, ಸುರೇಶ್ ಜಂಬಗಿ, ಡಾಕ್ಟರ್ ಶಂಕರ್ ಕೋಪದ್, ಕೆಂಪಣ್ಣ ಮೂಸಿ, ಸಿದ್ದಪ್ಪ ಅಂಗಡಿ, ಸಿದ್ದಪ್ಪ ದುಬ್ದಾಳ್, ಶ್ರೀಸಲ್ ಹೊಸಪೇಟಿ, ಅಪ್ಪಸಾಬ್ ಆಸಂಗಿ, ಮಹಾದೇವ ಅಂಗಡಿ, ಬಾಹುರಾಜ್ ಬಾಳೋಜಿ, ಮಹಾದೇವ ಕ್ಯಾಸ್ತಿ ಇತರರು ಉಪಸ್ಥಿತರಿದ್ದರು. ವರದಿ ಶಿವಾಜಿ ಮೇತ್ರಿ ರಾಯಬಾಗ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ ಬದಲು ಹೇಳಿರ್ತಕ್ಕಂಥ ವಾಕ್ಯ ಇವತ್ತಿನ ದಿನ ಭಾಳ ಸತ್ಯ ಅನ್ಸಾಯ್ತು. ಯಾವತ್ತೂ ಕೂಡ ಸ್ವಾತಂತ್ರ್ಯ ಸಿಕ್ಕ ದಿನ ನಾವು ಸ್ವಾತಂತ್ರ್ಯ ಸಿಕ್ಕದೆ ತಿಳ್ಕೊಂಡಿದ್ದೀವಿ. ಆದರೂ ಕೂಡ ಪ್ರತಿಯೊಬ್ಬನಿಗೆ ವಾಕ್ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಅನ್ನ ಸ್ವಾತಂತ್ರ್ಯ, ವಿದ್ಯಾ ಪಡೆಯುವಂಥ ಹಕ್ಕು ಏನು ಬಂದೈತಿ, ಸಿಕ್ಕಾಗ ಕಟ್ಟಕಡೆಯ ವ್ಯಕ್ತಿಗೆ ಯಾವಾಗ ಸಿಗ್ತೈತೋ ಆಗ ನಮಗೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಅನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಭಾಳ ಸತ್ಯತೆ ಐತಿ. ಯಾವತ್ತೂ ಕಟ್ಟಕಡೆಯ ಸಾಮಾನ್ಯ ವ್ಯಕ್ತಿಗೆ ವಿದ್ಯೆ ದೊರಕಬೇಕು, ಆಹಾರ ದೊರಕಬೇಕು, ಆರ್ಥಿಕವಾಗಿ ಸದೃಢ ಆಗಬೇಕು. ಅಂದಾಗ ನಮ್ಮ ದೇಶ ಒಳ್ಳೆಯ ರೀತಿ ಬೆಳೀಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದನ್ನು ಹೇಳ್ತಕ್ಕಂಥ ಡಾಕ್ಟರ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವೆಲ್ಲ ಇವತ್ತು ಏನು ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ, ಇದು ಯಾವತ್ತೂ ಕಾರ್ಯರೂಪಕ್ಕೆ ಬರಬೇಕನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯ ಉದ್ದೇಶ ಹುಣಗುಂದದ ಶಾಸಕರಾಗಿರ್ತಕ್ಕಂಥ ಕಾಶ್ಯಪ್ಪನವರು ನಮ್ಮ ಪಂಚಮಸಾಲಿ ಪ್ರಥಮ ಜಗದ್ಗುರುಗಳು 2008ರ ಒಂದು ಜಗದ್ಗುರುಗಳು ಅಂತೇಳಿ ಇಡೀ ಸಮಾಜ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಅವರಿಗೆ ಕಾಶ್ಯಪ್ಪನವರವರು ಟ್ರಸ್ಟ್ ನಮ್ದೈತಿ, ಟ್ರಸ್ಟ್ ಹೇಳಿದಂಗೆ ನೀವು ಕೇಳಬೇಕನ್ನುವಂಥ ಮಾತನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಮೀಟಿಂಗನ್ನು ಮಾಡಿ ಹೇಳ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದ ಪಂಚಮಸಾಲಿ ಸಮುದಾಯಕ್ಕೆ ಮತ್ತು ಇನ್ನುಳಿದ ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಭಾಳಷ್ಟು ನೋವನ್ನು ಉಂಟು ಮಾಡಿದೆ. ಯಾಕೆ ನೋವನ್ನು ಉಂಟು ಮಾಡಿದೆ ಅಂದರೆ 2021ರಲ್ಲಿ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ 712 ಕಿಲೋಮೀಟರ್ ಪಾದಯಾತ್ರೆ ಮಾಡೋದ್ರ ಮುಖಾಂತರ ವೀರಶೈವ ಲಿಂಗಾಯತರಿಗೆ ಒಳಪಂಗಡಕ್ಕೆ ಕೇಂದ್ರ ಸರ್ಕಾರದಲ್ಲಿ OBC ಸಿಗಬೇಕು, ಪಂಚಮಸಾಲಿಗಳಿಗೆ ರಾಜ್ಯದಲ್ಲಿ 2A ಸಿಗಬೇಕನ್ನುವಂಥ ಹಕ್ಕೊತ್ತಾಯದನ್ನು ಮಂಡಿಸ್ತಾ ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಅವರು ಮಾತನಾಡಿದ್ದು ಇಡೀ ಸಮಾಜಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ. ಹಾಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖಾಂತರ ರಾಯಬಾಗ ತಾಲೂಕಿನ ಈ ಮುಗುಳುಖೋಡ ಪಟ್ಟಣದಲ್ಲಿ ಈ ಕೂಡಿರ್ತಕ್ಕಂಥ ಸಮಾಜದ ಮುಖಂಡರು ಹಾಗೂ ಅನ್ಯ ಸಮಾಜದ ಮುಖಂಡರು ಕೂಡ ಇದರಲ್ಲಿ ಭಾಗಿಯಾಗಿ ಕಾಶ್ಯಪ್ಪನವರು ತಮ್ಮ ಮಾತುಗಳನ್ನು ಹಿಂಪಡೆಯಬೇಕು, ಸ್ವಾಮೀಜಿಗಳನ್ನು ಕ್ಷಮೆ ಕೇಳಬೇಕು. ನಾವು ಈಗಾಗಲೇ ಜನಸಾಮಾನ್ಯರು ಕೋಟಿಗಟ್ಟಲೆ ಜನ ಇದ್ದೀವಿ. ಇಲ್ಲಿಯವರೆಗೆ ತಮ್ಮ ಹೋರಾಟ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಒಂದು ಹೋರಾಟದ ರೂಪರೇಷೆ ನಿಮ್ಮದು ಬೇರೆ ಇತ್ತು. ಮಾಡು ಇಲ್ಲವೇ ಮಡಿ, ಪಡೆದು ಮಡಿ ಅನ್ನುವಂಥ ಮಾತನ್ನು ತಾವೆಲ್ಲ ಹೇಳಿದ್ರಿ. ನಾವು ಅದನ್ನೆಲ್ಲ ಒಪ್ಕೊಂಡು ನಿಮ್ಮ ಜೊತೆ ಬೆನ್ನು ಹತ್ತಿದ್ದೀವಿ. ಆದರೆ ಇವತ್ತಿನ ದಿನ ನಿಮ್ಮ ಸರ್ಕಾರ ಬಂದು 2 ವರ್ಷ ಆಯ್ತು, ಅದ್ರ ಬಗ್ಗೆ ನೀವು ಚಕಾರ ಎತ್ತಿಲ್ಲ. ಆದರೆ ಸ್ವಾಮೀಜಿಯವರು ಹೋರಾಟಕ್ಕೆ ಚ್ಯುತಿ ಬರುವಂಥ ದಗದ ನೀವು ಮಾಡಾಕತ್ತೀರಿ. ನೀವು ಮಾಡಬಾರ್ದು. ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೀವು ಇವತ್ತಿನ ದಿನ ಹೋರಾಟದ ನೇತೃತ್ವವನ್ನು ವಹಿಸಿ 3 ವರ್ಷಗಳ ಪರ್ಯಂತ ನಿರಂತರ ಹೋರಾಟ ಮಾಡಿ
ನಿಮ್ಮ ಬಾರ್ಕೋಲ ಚಳವಳಿ ಆಯಿತು, ಒಣಕಿ ಚಳವಳಿ ಆಯಿತು, ಸಾಕಷ್ಟು ಚಳವಳಿಗಳನ್ನು ಮಾಡೋದ್ರ ಮುಖಾಂತರ ಸರ್ಕಾರ ಕಣ್ತರಿಸುವಲ್ಲಿ ನೀವು ಜವಾಬ್ದಾರಿಯನ್ನು ವಹಿಸಿದ್ರಿ. ನಮ್ಮ ಸರ್ಕಾರ ಬಂದರೆ ಬೇಗನೆ ನಾವು ಟೊಯೆ ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ ಸಭೆ ಒಳಗೆ. ಆದರೆ ಇವತ್ತು 2 ವರ್ಷಗಳ ಗತಿಸಿರೂ ಕೂಡ ನೀವು ಯಾವುದೇ ರೀತಿಯ ಸ್ಪಂದಿಸದೆ ನೀವು ಸರ್ಕಾರದ ಕೈಗೊಂಬೆಯಾಗಿ ನಡೆಯಕತ್ತೀರಿ ಅನ್ನುವಂಥದ್ದು ಜನಸಾಮಾನ್ಯರು ಮಾತಾಡಕತ್ತಾರೆ. ಈ ಮಾತಾಡೋಕ್ಕಿಂತ ಮುಂಚೆನೇ ನೀವು ಎಚ್ಚೆತ್ತುಕೊಂಡು ಗುರುಗಳನ್ನು ಕ್ಷಮೆ ಕೇಳಿ ಈ ಸಮಾಜದ ಒಗ್ಗಟ್ಟಿನ ಒಂದು ಬೆಳವಣಿಗೆಯನ್ನು ನೀವು ಸಹಿಸಿಕೊಳ್ಳಾರ್ದ ಯಾವುದೋ ಯಾರಿಗೆ ಮಾತಾಡಿ ನೀವು ಯಾರ್ದೋ ಬೆಣ್ಣ ಹತ್ತಿದ್ದೀರಿ ಅಂತ ಹೇಳಿ ಸ್ವಾಮೀಜಿ ಅವರಿಗೆ ಅವಮಾನ ಮಾಡುವಂಥ ಕೆಲಸ ತಾವು ಮಾಡಬಾರ್ದು. ನೀವು ಭಾಳಷ್ಟು ದೊಡ್ಡವರಿದ್ದೀರಿ, ನೀವು ಲಿಂಗಾಯತ ಅಭಿವೃದ್ಧಿ ಅಧ್ಯಕ್ಷರು ಕೂಡ ಇದ್ದೀರಿ. ಇಂಥ ಒಂದು ದಿನಮಾನದೊಳಗೆ ಈ ಎಲ್ಲ ಲಿಂಗಾಯತ ಒಳಪಂಗಡಗಳ ಹಾಗೂ ಪಂಚಮಸಾಲಿ ಸಮುದಾಯದ ಜನಸಾಮಾನ್ಯರ ಒಂದು ನೋವಿಗೆ ನೀವು ಸ್ಪಂದಿಸುವಂಥ ಕೆಲಸ ಮಾಡಬೇಕಾಗೈತಿ. ಅದನ್ನು ತಾವು ಮಾಡಬೇಕು. ನೀವು ಯಾವಾಗ ಬಾಯಿ ಬಿಡ್ತೀರಿ ಆ ಪತ್ರಿಕಾದ ಮುಂದೆ ಹೇಳ್ತೀರಿ ಟ್ರಸ್ಟಿಗೆ ಅಧಿಕಾರ ಐತಿ, ಟ್ರಸ್ಟ್ ತೆಗಿಬೇಕನ್ನುವಂಥದ್ದು. ಟ್ರಸ್ಟ್ ತೆಗಿಬೇಕಾದ್ರೆ ಟ್ರಸ್ಟ್ ಮಾಡಿದವ್ರು ಯಾರು? ಇಡೀ ನಮ್ಮ ರಾಜ್ಯದ ಸಮುದಾಯ ಎಲ್ಲ ಕೂಡಿ ಟ್ರಸ್ಟ್ ಆಗಿರ್ತೈತಿ. ನೀವು ಟ್ರಸ್ಟಿಗೆ 4 ಮಂದಿ ಸ್ವಯಂ ಗೋತಿ ಟ್ರಸ್ಟ್ ಮಾಡಿಕೊಂಡು ನೀವು ಸ್ವಾಮೀಜಿ ಅವ್ರನ್ನ ತೆಗಿತಾರೆ ಅನ್ನೋದು ಎಷ್ಟು ಸರಿ ಐತಿ? ನೀವೆಲ್ಲ ಇದನ್ನೆಲ್ಲ ಬಿಟ್ಟು ಸಮಾಜದ ಏಳಿಗೆಗಾಗಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮಕ್ಕಳಿಗೆ ಅವಶ್ಯಕತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ, ಯುವಕರ ಉದ್ಯೋಗಕ್ಕಾಗಿ ಕೇಳ್ತಕ್ಕಂಥ ಟುಯೆಯನ್ನು ಪಡೆದುಕೊಳ್ಳುವಲ್ಲಿ ಸರ್ಕಾರ ನಿಮ್ಮದೈತಿ. ಸರ್ಕಾರ ನಿಮ್ಮದಿದ್ರೆ ಸರ್ಕಾರದ ಕೊಂಡೆಯಾಗಿ ಹಿಂದೆ ಸಿ ಪಾಟೀಲರು ಲೋಕೋಪಯೋಗಿ ಮಂತ್ರಿಯಾಗಿ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಕೊಂಡಿಯಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥ ನಿದರ್ಶನಗಳಿದಾವೆ. ತಾವು ಕೂಡ ಒಳ್ಳೆಯ ವ್ಯಕ್ತಿಗಳಾಗಿ ಸರ್ಕಾರ ಮತ್ತು ಸಮಾಜದ ನಡುವೆ ಬಾಂಧವ್ಯವನ್ನು ಬೆಳೆಸಿ ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕನ್ನುವಂಥದ್ದನ್ನು ಈ ಭಾಗದಿಂದ ತಮಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನೀವು ಅದನ್ನು ತಿದ್ದುಕೊಳ್ಳಿಲ್ಲ ಅಂದ್ರೆ ಮುಂದೆ ಬರುವಂಥ ದಿನಮಾನ ಒಳಗೆ ಪ್ರತಿಭಟನೆಯನ್ನು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಿಕ್ಕೆ ನಮ್ಮ ಜನ ಸಜ್ಜಾಗೈತಿ. ಅದನ್ನು ಅನುಭವಿಸಲಾರದೆ ಇವತ್ತನೇ ನೀವು ತಿದ್ದುಕೊಂಡು ಸಮಾಜಕ್ಕೆ ಒಂದು ನ್ಯಾಯ ಕೊಡಬೇಕಂತ ಹೇಳಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಪಂಚಮಸಾಲಿ ಸಮುದಾಯ ಹಾಗೂ ವೀರಶೈವ ಲಿಂಗಾಯತ ಒಳಪಂಗಡಗಳ ಸಭೆಯನ್ನು ನಾಳೆ 20ನೇ ತಾರೀಕಿಗೆ ಕೂಡಲ ಸಂಗಮದಲ್ಲಿ ನಮ್ಮ ಪೀಠದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಸಭೆಯನ್ನು ಕರೆದಿದ್ದಾರೆ. ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಪ್ರತಿ ಹಳ್ಳಿಗಳಿಂದ ಸಮುದಾಯದ ಮುಖಂಡರು ತಾವೆಲ್ಲ ಭಾಳಷ್ಟು ಜವಾಬ್ದಾರಿಯನ್ನು ತಗೊಂಡು ಪ್ರತಿ ಗ್ರಾಮದಿಂದ ಒಂದೊಂದು ಅಥವಾ 2 ಗಾಡಿ ಮಾಡಿ ನಿಮ್ಮ ಶಕ್ತಾನುಸಾರ ನಮ್ಮ ಜನಸಾಮಾನ್ಯರನ್ನು ಕರೆದುಕೊಂಡು ಬರಬೇಕು. ಅದರಲ್ಲಿ ತಾವು ಭಾಗಿಯಾಗಬೇಕು, ಇನ್ನಷ್ಟು ಜನರನ್ನು ಭಾಗಿಯನ್ನು ಮಾಡಬೇಕು. ಅದನ್ನು ತಪ್ಪದೇ ಬರುವ 20/4/2025 ಕೂಡಲ ಸಂಗಮದಲ್ಲಿ ಮಧ್ಯಾಹ್ನ 3 ಗಂಟೆಗೆ ರವಿವಾರ ದಿನ ತಾವೆಲ್ಲ ತಪ್ಪದೇ ಬರಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಕೈ ಮುಗಿದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮ ನಮಸ್ಕಾರ. ಎಲ್ಲ ಇವತ್ತಿನ ದಿವಸದಲ್ಲಿ ನಮ್ಮ ಸಮಾಜ ಬಾಂಧವರು ಎಲ್ಲ ಕೂಡಿದ ಉದ್ದೇಶ ಏನಪ್ಪ ಅಂದ್ರೆ ಅಪ್ಪಗಳು ಏನೈತಿ ನಮ್ಮ ಯತ್ನಾಳ ಗೌಡರಿಗೆ ಸಪೋರ್ಟ್ ಮಾಡ್ಯಾರತ್ತ ಅನ್ನೋ ಕಾರಣದಿಂದ ಇದನ್ನು ಪೀಡಿದಿಂದ ಚೇಂಜ್ ಮಾಡ್ಬೇಕು ಅನ್ನೋದು ಒಂದು ವಿಷಯ ಬಂದ್ಬಿಟ್ಟೈತಿ. ಅವ ಯಾವ ಲಿಂಬಿಕಾಯಿ ಇದಾನಲ್ಲ, ಲಿಂಬಿಕಾಯಿ ಅವ್ನ ಮಣಿಯಿಂದ ಏನಲ್ರ ಅದು ಸಮಾಜ. ಅವ್ನ ಮನ್ಯಾಗ 3 ಮಂದಿ ಅಲ್ಲ ಟ್ರಸ್ಟಿಗಳು. ಸಮಾಜ ಎಲ್ಲರೂ ಪೆಟ್ಟಿ ಹಾಕಿ ಕೊಟ್ಟೈತಿ ಏನು ಅವ್ನ ಮಣಿದ ಕೊಟ್ಟಂದ್ರೆ ಅಪ್ಪಗಳಿಗೆ ಯಾರು ಎಣ್ಣೆ ಹಾಕ್ಯಾರೋ ಏನು ಮಾಡ್ಯಾರಲ್ಲ ಯಾವ ಬಂದಿಲ್ರಿ. ಅವ್ ಯಾರು ತಡ್ ಸುಳ್ಮಕ್ಳು ಒಂದು 10 ಮಂದಿ ಅದಾರ ಚಿಲ್ಲರ್ ಸುಳ್ಮಕ್ಳು. ಅಂಥವ್ರಾಗಿ ನಮ್ಮ ಅಪ್ಪಗಳ ಬಗ್ಗೆ ಮಾತಾಡ್ತಾರೆ. ಏನ ಅಪ್ಪಗಳನ್ನ ತೆಗಿತ್ ನಾನು ಅಂತ ಮಾತಾಡ್ತಾರೆ. ಇವ ಯಾರು ವಿಜಯಾಂತ ಕಾಶ್ಯಪ್ತಾನ್ರಲ್ಲ ಇಡಕದೇನಿದ ಒಟ್ಟ ನನ್ನೇ ಏನ್ರಿ ಈಗ ಅವ್ ಏನಾಗ್ಬಿಟ್ಟೈತೆ ಅಂದ್ರೆ ಮಾನಸಿಕ ಆಗಿತ್ತು. ಅವ್ ಯಾಕೆ ಮಾನಸಿಕ ಆಗಿತ್ತು ಅಂದ್ರೆ ರೀ ಒಂಥರ ಸಮಾಜ ಅವ್ನ ಕೈ ಬಿಟ್ಟು ಹೊಂಟೈತ್ರಿ. ಅದಕ್ಕಾಗಿ ಮಾನಸಿಕ ಆಗ್ಯಾನ. ಅದಕ್ಕಾಗಿ ನಾವೇನು ಹೇಳ್ತೀವಿ, ನೀ ಮಾನಸಿಕ ಹಾಕಿ ಹೋಗ್ಬೇಡ. ಸಮಾಜ ಬೆಣ್ಣ ನೀ ಹತ್ತ, ನಿನ್ನ ಬೆಣ್ಣ ಸಮಾಜ ಹತ್ತ. ನೀ ಸಮಾಜ ಬೆಣ್ಣ ಹತ್ತಂಗಿಲ್ಲ, ನೀ ಸಿದ್ದರಾಮಯ್ಯ ಬೆಣ್ಣ ನೀ ಹತ್ತದಿ. ನಿನಗವ್ರ ಇದನ್ನೂ ಕೊಡಂಗಿಲ್ಲ, ಮಂತ್ರಿನೂ ಕೊಡಂಗಿಲ್ಲ, ಏನೂ ಕೊಡಂಗಿಲ್ಲ. ಅದಕ್ಕಾಗಿ ನೀ ಹುಚ್ಚು ಮಗನ ಮಾಡಕ್ ಹೋಗ್ಬೇಡ. ಏನ್ರ ಇದ್ರ ಒಂದ್ ಸ್ವಲ್ಪ ಶಾಣೆ ಆಗಿ ಮನುಷ್ಯತ್ವ ಇದ್ರ ಮತ್ತೊಂದ್ ಸ್ವಲ್ಪ ಚಲ್ತಂಗಿದ್ರ ಕಾಮಗಾರಿ ಜಮಾ ಮಾಡ್ತೀವಿ. ಇಲ್ಲಂದ್ರ 2028 ನಿನ್ನ ಸೋಲಂತೂ ಕಟ್ಟಿಟ್ಟು ಬುದ್ಧಿ ಐತಿ. ಇಡೀ ನಮ್ಮ ಕರ್ನಾಟಕ ಸಮಾಜ ಎಲ್ಲ ನೋಡತೈತಿ, ಸ್ಪಷ್ಟವಾಗಿ ನೋಡತೈತಿ. ಮತ್ತು ಅದೇ ರೀತಿಯಾಗಿ ನಮ್ಮ ಲಕ್ಷ್ಮಿ ಅಕ್ಕ
ಅವರಿಗೆ ಮನುಷ್ಯಗೆ ಯಾಕೋ ಭಾಳ ನೋವಾಗೈತಿ ಇಲ್ರಿ ಕರಿಕರ ಮಾತಾಡ್ರಿ ಹಾಂ ರೀ ಲಕ್ಷ್ಮಿ ಅಕ್ಕಾಗ್ರಿ ಮನುಷ್ಯಗೆ ಭಾಳ ನೋವಾಗೈತಿ ಯಾಕೆ ನೋವಾಗೈತಿ ಅಂದ್ರೆ ಆಕಿಗೆ ಅಕ್ಕಾಗ ಭಾಳ ತ್ರಾಸ ಆಗೈತಿ ಚಂದ್ರಾಜ್ ಹಟ್ಟಿ ಒಳಗೆ ಇಡೀ ನಮ್ಮ ಸಮಾಜದವ್ರು ಎಲ್ಲರೂ ಸಪೋರ್ಟ್ ಮಾಡ್ಯಾರ ಎಲ್ಲರೂ ಮಾಡ್ಯಾರ ಹೈಯೆಸ್ಟ್ ವೋಟ್ ಎದಕ್ಕೆ ಬಿದ್ದವ್ರಿ ಅವ್ರಿಗೆ ಪಂಚಮಸಾಲಿ ಸಮಾಜದವ್ರು ಅನ್ನೋ ಕಾರಣಕ್ಕೆ ಹೈಯೆಸ್ಟ್ ವೋಟ್ ಬಿದ್ದವ್ರು ಪಕ್ಷಪಾತ ಬಿಟ್ಟು ವೋಟ್ ಹಾಕೈತಿಲ್ರಿ ಶಿವಸ್ವಾಮಿ ಅದಕ್ಕಾಗಿ ಏನೈತಿ ಅವ ಹೇಳ್ತಾನೋ ಒಬ್ಬರ ಪರವಾಗಿ ಮಾತಾಡ್ತಾನೆ ಅಪ್ಪಗಳು ಎಲ್ಲರೂ ಪರವಾಗಿ ಅದಾರ ನಮ್ಮ ಸಮಾಜದವ್ರು ಇವತ್ತು ಒಂದು ಕಬ್ಬು ಕಡಿ ಮನುಷ್ಯನು ಪಂಚಾಯತಿ ಎಲೆಕ್ಷನ್ ನಿಂತಾನೆ ಅಂದ್ರು ಅವ್ರ ಪರವಾಗಿ ಪ್ರಚಾರ ಮಾಡ್ಯಾರ ಇಲ್ಲಿ ತನಕ ಬಂದಾರ ಎಕ್ಸಾಂಪಲ್ ನಿಮ್ಗೆ ಒಂದು ಸಣ್ಣದ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ರೀ ನಮ್ಮ ತಮ್ಮನೊಂದು ಮದುವೆ ಇತ್ತು ಸಿಂಧಿಗೆ ಒಳಗೆ ಅವ ಅಪ್ಪಗಳ ಹುಬ್ಬಳ್ಳಿ ಒಳಗಿದ್ರು ಇವತ್ತಿನ ಸಭೆಗೆ ಆಗಮಿಸಿದ ಎಲ್ಲರಿಗೂ ಸುತ್ತ ಇವತ್ತು ಯಾಕೆ ಕರೆದಪ್ಪ ಅಂದರೆ ಮೀಟಿಂಗ ನಮ್ಮ 2008ರಿಂದ ಇಲ್ಲಿ ತನಕ ನಾವು ನೋಡ್ಕೋತಿದ್ರೆ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದು ಎಲ್ಲ ನೋಡಾತಿದ್ರು ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶ್ಯಪ್ನವ್ರು ಹುಣಸೂರು ಕ್ಷೇತ್ರ ಶಾಸಕರು ನಮ್ಮ ಕೂಡಲ ಸಂಗಮ ಸ್ವಾಮಿಗಳ ಬದಲು ಭಾಳ ಕೀಳವಾಗಿ ಮಾತಾಡ್ಯಾರ ಅವ ಇವತ್ತು ವಿಧಾನಸೌಧ ಕಟ್ಟಿಕಲ್ ಹತ್ತಾಕನ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಮೇನ್ ಕಾರಣ ಇವತ್ತಿರ್ಲಿಕ್ಕೆ ಅವ್ನು ವಿಧಾನಸೌಧ ನಮ್ಮ ಸ್ವಾಮಿಗಳು ಇರ್ಲಿಕ್ಕೆ ವಿಧಾನಸೌಧ ಕಟ್ಟಿಕಲ್ ಹತ್ತಲ್ಲ ಅವ್ನು ಕಡಿತನ ಮಾಜಿಯಾಗೇ ಇರ್ತಿದ್ದ ಆದ್ರೆ ಇವತ್ತೇನು ಮಾತಾಡಕತ್ತೇನೆ ಅದನ್ನ ಎಲ್ಲ ವಾಪಸ್ ಹಿಂದೆ ತಗೋಬೇಕು ನಿನಗೊಂದು 4-5 ದಿನ ಟೈಮ್ ಕೊಡ್ತೀವಿ ನಾವು 4 ದಿನದಾಗ ಎಲ್ಲ ವಾಪಸ್ ತಗೊಂಡು ಏನಲ್ಲಿ ಚಮಚಗಳು ತೊಗೊಂಡು 30 ನಿಂಬೆಕಾಯಿ ಅವರು ತೊಗೊಂಡು ನಾನು ಕೂಡಲ ಸಂಗಮದ ಹಿಡ್ಕೊಂಡು ವಿಧಾನಸೌಧ ಪಾದಯಾತ್ರದ ಒಂದು ದಿನ ಅವ್ರ ಮೂತಿ ನೋಡಿಲ್ಲ ನಾವು ಯಾರು ಅಂಥವ್ರು ತೊಗೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಹುಬ್ಬಳ್ಳಿಯಾಗ ನಿನಗೆ ನಾಚಿಕೆ ಬರ್ಬೇಕು ಜನ್ಮಕ್ಕೆ ನಾವು ಪೇಡ ಮತ್ತು ಪಾರ್ಕದಾಗ ಕೂತು ಕಸ ಹುಡುಗಿದು ಮೇಯಣ್ಣ ಅರ್ಬೇಕು ಅದು ರೋಡ್ ಮ್ಯಾಗ ಓಡಾಡಿದ್ದು ಅದು ನನಗೆ ಗುರ್ತಿಲ್ಲ ನೀ ಬಂದಿಲ್ಲ ಅಲ್ಲಿ ಕೆಟ್ಟ ಬಿಸಿಲಾಗ ನಮ್ಮ ಗುರುಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಮ್ಗೆ ಗುರುತ್ತೆ ಮತ್ತು ನೀ ಅವ್ರದ್ದು ಏನೇನು ಖಾತೆ ಮಾಡ್ಯಾರೋ ಅದನ್ನ ಮಾಡ್ಯಾರ ಹೇಳ್ತಿಲ್ಲ ನಿನಗೆ ನೀ ಕರೆಯನ್ನ ಮನುಷ್ಯತ್ತು ನಿನ್ನಲ್ಲಿ ಇತ್ತಂದ್ರೆ ಅವ್ರ ಖಾತೆ ಹೋದಾಗ ಏಟೇಟ್ ರೊಕ್ಕ ತೆಗೆದು ತೋರಿಸ್ಬೇಕು ಮೊದಲು ನಾನು ನಿನಗೆ ಕೇಳ್ಕೊತನ ನೀ ಅವ್ರ ಖಾತೆಗಳು ಎಲ್ಲ ಒಂದು ತೊಡೆ ಮಂದಿ ಫೇಸ್ಬುಕ್ದಾಗ ಹಾಕಾಕತ್ತೀರಿ ನೀವು ಅಲ್ಲಿ ಆಸ್ತಿ ಮಾಡ್ಯಾರ ಇಲ್ಲಿ ಆಸ್ತಿ ಮಾಡ್ಯಾರಲ್ಲ ಕರೆ ನಿಮ್ಮಲ್ಲಿ ಕರೆ ಪಂಚಮಸಾಲಿ ರಕ್ತ ಇತ್ತಂದ್ರೆ ತೆಗೆದು ತೋರಿಸ್ಬೇಕು ನಮಗೂ ಗುರ್ತಾಗ್ಬೇಕದ ಆದ ಎಲ್ಲೂ ಸಲದ ಮಾತಾಡಕ್ಕೆ ಹೋಗ್ಬೇಡ ನಿಮಗೆ ಇವತ್ತು ಹೇಳ್ತು ನಮ್ಮ ಇದೇ ರೀತಿ ಮುಂದುವರಿಸಿದಂದ್ರೆ ಮುಂದೊಂದು ದಿನ ನಿಮ್ಮ ಪರಿಣಾಮ ಕೆಟ್ಟ ಪರಿಣಾಮ ಬೀರಾಕತ್ತೈತಿ ಯಾಕಂದ್ರೆ ಅದಕ್ಕೊಂದು ಟೈಮ್ ಬರ್ತೈತಿ ಅದಕ್ಕೂ ಓಟಿಗಟ್ಟು ಓಟ್ ಎಲ್ತೈತಿ ಕಂಟಿ ಮಟ್ಟ ಆಗ್ತದೆ ನಿಲ್ತೈತಿ ಈಗಿನಿಂದ ಅಲ್ಲಿಗೆ ಬಂದೈತಿ ಈಗ ನೀನು 2028ಗೆ ಮಾಜಿಗೆ ಉಳಿ ಪರಿಸ್ಥಿತಿ ಬರೋದ್ರಿಂದ ಯಾಕಂದ್ರೆ ಹುಣಗುಂಗ್ ಕ್ಷೇತ್ರದ ಮಂದಿಗೂ ನೀವು ಬ್ಯಾಸೋತ್ತೈತಿ ನನಗೆ ನೀ ಆ ಪೀಠ ಮಾಡ್ತನೋ ಈ ಪೀಠ ಮಾಡ್ತನೋ ಅವ್ರು ಕ್ಯಾಮಿ ಕಳ್ದಿಟ್ಟು ಬಾದಿಲ್ಲ ಕ್ಯಾಮಿದ ಏನೈತಿಲ್ಲ ಬೆಂಕಿ ನಿನಗೆ ಬೆಂಕಿ ಹತ್ಕೋತ ಹೋಗ್ತಿದ್ದು ಒಂದು ಎಚ್ಚರದಾಗ ಇಟ್ಟು ಬನ್ನಿ ಇದೇನು ಕ್ಯಾಮಿ ತೆಗೆದಿಟ್ಟು ಇಲೆಕ್ಷನ್ ನಿಲ್ಲತ್ತಿಲ್ಲ ಆ ಕ್ಯಾಮಿ ಮೇಮ ಏನಂತ ನಿನಗೆ ತೋಟದಿಂದಾಗ ಅರಿವಾಕತ್ತೆ ಇವತ್ತು ನಿನಗೊಂದು ಕೇಳಕ್ಕೆ ಪ್ರಶ್ನೆ ಮಾಡ್ತಾನೆ ವಾಸಲ ವಿಧಾನಸಭಾ ಟಿಕೆಟ್ ತರಾಕ ಗುರುಗಳು ಮಲ್ಲಿಕಾರ್ಜುನ ಖರ್ಗೆ ಮಾಡಿದಾಗ ಕರ್ಕೊಂಡು ಹೋಗಿದ್ದಿಲ್ಲ ನೀ ಕರ್ಕೊಂಡು ಹೋಗಿ ಈಗ ಯಾಕೆ ಯತ್ನಾಳಗೌಡ್ರ ಬದಲು ಟೀಕೆ ಮಾಡ್ಕೊತ ಅಡ್ಡಾಡಿದ್ದೀವಿ ಅವ್ರು ಹೆಂಗೆ ಮಾಡ್ತಾರೋ ಅದನ್ನೆಲ್ಲ ಬೇಡ ನಿನ್ನಲ್ಲಿ ಇದೇನು ಬರೋಕ್ಕಾಗಲಿಕ್ಕೆ ಸುಮ್ಮನೆ ಮನ್ಯಾಗ ಕುಂಡ ಮಾಡೋರು ಮಾಡ್ತಾರೋ ಬರೋರು ಬರ್ತಾರೋ ಅವ್ರು ಕೊಡ್ತಾರೋ ನೀನು 10 ರೂಪಾಯಿ ಕೊಟ್ಟಿಲ್ಲ ನಾವೆಲ್ಲ ನೋಡ್ಕೊತದ್ದು ನಾವು ಕೇಳಾಕೈತು ಅಂದ್ರೆ ನಿನಗೆ ಸರಿ ಅನ್ಸಂಗಿಲ್ಲ ನಾವು ಕೇಳೋದಿಲ್ಲ ನೋನ್ ತೊಡೆ ಮಂದಿ ಫೇಸ್ಬುಕ್ದಾಗ ಹಾಕಾಕೈತಾರೆ ಫೋನ್ ನಂಬರ್ ಹಾಕಿ ನಿಮ್ಗೊಂದು ಇವತ್ತು ಹೇಳಕ್ಕೆ ಹತ್ರ ಕೊಡ್ತೀನಿ ನೀವು ನಮ್ಮ ಸ್ವಾಮಿಗಳು ಬದ್ದಲ್ಲ ಏನೇನು ಬರ್ಬಾರ್ದು ಫೇಸ್ಬುಕ್ದಾಗ ಹಾಕಾಕೈತಂದ್ರೆ ಮುಂದೆ ನೀವು ಒಂದಿನ ಕೆಟ್ಟ ಪರಿಣಾಮ ಅನುಭವ ಉಣ್ಬೇಕಾಕೈತಿ ಅದನ್ನು ನಮ್ಮ ಸಮಾಜ ನೋಡ್ಕೋತ ಕೂತೈತೀಗ ನೋಡ್ಕೋತ ಒಮ್ಮೆ ಐತಂದ್ರೆ ನೀವು ದ್ವಾಳ ಹರಕಾಯಿ ಹೋಗ್ತೀರಿ ಅದಕ್ಕಾಗಿ ಸ್ವಾಮಿಗಳು ಬದಲು ದಯವಿಟ್ಟು ಏನು ಮಾಡೋಕೋರಿ ನಾ ಎಲ್ಲರಿಗೂ ಇವತ್ತು ನಮ್ಮ ರಾಯಬಾಗ್ ತಾಲೂಕು ಉದ್ಯೋಗ ನಿಮ್ಮದು ಎಲ್ಲರೂ ಕೈ ಮುಗ್ದು ಕೇಳ್ಕೊತ್ನು ನಾಳೆ ಬರೋ 20ನೇ ತಾರೀಕು ಆಯ್ತಾರ ದಿವಸ ಮಧ್ಯಾಹ್ನ 3 ಗಂಟೆಗೆ ಕೂಡಲ ಸಂಗಮದ ಹಜಾರ್ ಮೀಟಿಂಗ್ ಕರ್ದ ರಾಜ್ಯಾದಂತ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದವರು ನಿಮಗೆ ಎಷ್ಟು ಸಿಗ್ತೈತೆ ಅಟ್ಟ ಗಾಡಿ ಮಾಡ್ಕೊಂಡು ಕೂಡಲ ಸಂಗಮ ಬರ್ರಿ ಅಂತ ಹೇಳ್ಕಿಂದ ಕೈ ಮುಗಿದು ಕೇಳ್ಕೊತ ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಮಲ್ಲಮ್ಮಸ್ಬಿಟ್ಟು. ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯನ್ನು ಕೋರುತ್ತಾ ಏನು ನಮ್ಮ ಪಂಚಮಸಾಲಿ ಗುರುಗಳಿಗೆ ಮಾನ್ಯ ವಿಜಯಾನಂದ ಕಾಶ್ಯಪ್ನವರ ಪೀಠದಿಂದ ತೆಗಿತೀವಿ, ಹೊರಗೆ ಹಾಕ್ತೀವಿ, ಯತ್ನಾಳಗೌಡರ ಬದಲು ದನಿ ಎತ್ತಿದ್ರೆ ಹೊರಗೆ ಹಾಕ್ತೀವಿ, ಈ ರೀತಿ ಹೇಳಿಕೆ ಇವತ್ತು ವಿಜಯಾನಂದ ಕಾಶ್ಯಪ್ನವ್ರು ಕೊಟ್ಟಾರ. ಇದು ಭಾಳ
ಖಂಡನೀಯಾದ ವಿಷಯ. ಯಾಕಪ್ಪ ಅಂತಂದ್ರೆ ಈ ವ್ಯಕ್ತಿಗೆ ರಾಜಕಾರಣದಾಗ BJP ಗೌರ್ಮೆಂಟ್ ಇದ್ದ ಟೈಮ್ದಾಗ ಯತ್ನಾಳ್ ಗೌಡರ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಯ್ತು, ಕಾಶ್ಯಪ್ನವರಾಯ್ತು, ವಿನಯ್ ಕುಲಕರ್ಣಿ ಆಯ್ತು, ಇವರೆಲ್ಲರೂ ಇವರ ಜೊತೆ ಕೈ ಜೋಡಿಸ್ಕಿರಿಂದ ಟುಯೆ ಪಡೆದೇ ತೀರ್ನು ಅಂತ ಹೇಳಿಕಿರಿಂದ ಅವತ್ತು ಬೆನ್ನು ಹತ್ತಿದ್ರು. ಅವತ್ತು ಸ್ವಪಕ್ಷ ಇದ್ದರೂ ಸಹಿತ ಯತ್ನಾಳ್ ಗೌಡ್ರ ನನಗೆ ಅಧಿಕಾರ, ಮಂತ್ರಿ ಸ್ಥಾನ ಇವು ಯಾವ ಬೇಡ, ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಅವತ್ತು ಅವ್ರು ಹೋರಾಟ ಮಾಡ್ತಿದ್ರು. ಆ ಸಂದರ್ಭದಾಗ ಇವರು ಕಾಶ್ಯಪ್ನವರಾಯ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಯ್ತು, ಒಂದು ಪಕ್ಷಕ್ಕೆ ಇವರು BJP ಗೌರ್ಮೆಂಟಿಗೆ ಕೊಡದೆ ಹೋದ್ರೆ ಮುಂದೆ ನಮ್ಮ ಸರ್ಕಾರ ಬಂದು ಕೂಡಲೇ ಯಾಕೆ ಮೀಸಲಾತಿ ಕೊಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ರು. ಸಾಕಷ್ಟು ಸಮಾಜದ ಜನ ಇವ್ರ ಮೇಲೆ ಭರವಸೆ ಇಟ್ಟು ಇವರಾದರೂ ನಮಗೆ ಮೀಸಲಾತಿ ಕೊಡ್ಬೋದು ಅನ್ನುವಂಥ ಉದ್ದೇಶಕ್ಕಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದ್ರೆ ಇವತ್ತು ವಿಜಯಾನಂದ ಕಾಶ್ಯಪ್ನವ್ರ ಗುರುಗಳಿಗೆ ಮೀಸಲಾತಿ ಬದಲು ಹೋರಾಟ ಮಾಡಬೇಡ್ರಿ ಅನ್ನೋ ಲೆವೆಲ್ಗೆ ಮಾತಾಡಕ್ಕೆ ಚಾಲೂ ಮಾಡ್ರಿ. ಇವತ್ತು ಗುರುಗಳನ್ನೇನು ಇವರು ತಮ್ಮ ಸ್ವಾರ್ಥ ರಾಜಕೀಯ ಉಪಯೋಗ ಮಾಡ್ಕೊಳತ್ತಾರಲ್ಲ. ಯಾಕಪ್ಪ ಅಂತಂದ್ರೆ ಈ ರೀತಿ ನೀ ಮಣ್ಣಿನ ದಿವಸ ಗುರುಗಳಿಗೆ ಮಾತಾಡಿದ್ದು ನೋಡ್ಬೇಕಾದ್ರೆ ಸಮಾಜ ಬಾಂಧವ್ರಿಗೆ ಭಾಳಷ್ಟು ನೋವಾಗೈತಿ. ಯಾಕಪ್ಪ ಅಂತಂದ್ರೆ ನೀ ಇವತ್ತು ಪೀಠ ಬದಲಾಯಿಸ್ತನು, ಪೀಠದಿಂದ ತೆಗೆದು ಹಾಕ್ತನು. ಇವತ್ತು ಗುರುಗಳು ನೇಮಿಸಿದ್ದು ನಿಮ್ಮ ಅಪ್ಪ ಅನ್ನೋದು ನಮಗೂ ಗೊತ್ತೈತಿ. ನೇಮಿಸಿದ್ರೆ ಎದಕ್ಕೆ ನೇಮಿಸಿದ್ರು? ಪಂಚಮಸಾಲಿ ಸಮಾಜಕ್ಕೆ ಟುಯೇನ ಸಿಗಲಿ ಅನ್ನುವಂಥ ಒಬ್ಬ ಪೀಠಕ್ಕೆ ಗುರುಗಳು ನೇಮಿಸರು. ಇವತ್ತು ಇಡೀ ರಾಜ್ಯ ಅಂತ ಅಡ್ಡಾಡಿಕಿರಿಂದ ಪ್ರತಿ ಹಳ್ಳಿ ಅಡ್ಡಾಡಿ ಇವತ್ತು ಸಮಾಜ ಒಗ್ಗಟ್ಟು ಮಾಡ್ಯಾರ. ಅಂಥ ಗುರುಗಳನ್ನ ಇವತ್ತು ನಿಮ್ಮ ಸರ್ಕಾರ ವಿರುದ್ಧ ಮಾತಾಡ್ಯಾರ ಅನ್ನೋ ಒಂದು ಉದ್ದೇಶಕ್ಕಾಗಿ ನೀವು ಪೀಠದಿಂದ ತೆಗಿತನತ್ತಿಲ್ಲ. ಇದು ನಿನ್ನ ನಾಚಿಕೆಗೇಡಿ ಸಂಗತಿ. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ಸಣ್ಣ ಹುಡುಗರಿಗೂ ಸಹ ನೀ ಎಷ್ಟು ಮೂರ್ಖದದಿ ಅನ್ನೋದು ಎಲ್ಲರಿಗೂ ಗುರುತಾಗ್ತೈತಿ. ಯಾಕಂತಂದ್ರೆ ಇವನು ಆಲಾಯಕ ತನ್ನ ಸ್ವಾರ್ಥ ರಾಜಕೀಯವಾಗಿ ಗುರುಗಳನ್ನ ಉಪಯೋಗ ಮಾಡ್ಕೋತಾನು, ಉಪಯೋಗ ಮುಗಿದ ಮ್ಯಾಗೋತ ಇವ್ರನ್ನ ಬಿಸಾಕ್ತಾನ ಅನ್ನುವಂಥದ್ದು ರಾಜ್ಯದ ಜನರಿಗೆ ಕಂಡು ಬರತೈತಿ. ಅದಕ್ಕೆ ಎಚ್ಚೆತ್ತುಕೊಂಡು ಏನು ಗುರುಗಳಿಗೆ ಮಾತಾಡಿದಿ ಆ ಮಾತು ವಾಪಸ್ ತಕ್ಕೋ, ಗುರುಗಳ ಕಡೆ ಕ್ಷಮೆ ಕೇಳ್ಬೇಕಂತ ಹೇಳ್ತಿರಿಂದ ನಾವು ಕುರ್ಚಿ ಮತಕ್ಷೇತ್ರದಿಂದ ಎಲ್ಲ ಪಂಚಮಸಾಲಿ ಸಮಾಜ ಮತ್ತು ಇನ್ನುಳಿದ ಉಪಪಂಗಡ ಎಲ್ಲ ಸಮಾಜದವರು ಒತ್ತಾಯ ಮಾಡ್ತೀವಿ. ಮಲ್ಲಪ್ಪ ಗುರುಪಾದಪ್ಪ ಅಂಗಡಿ, ಚಿಕ್ಕೋಡಿ ಜಿಲ್ಲಾ ರೈತ ಸಂಘ ಅಧ್ಯಕ್ಷ. ರಾಯಬಾಗ್ ತಾಲೂಕಿನ ಮುಗುಳ್ಕೋಡು ಗ್ರಾಮದಲ್ಲಿ ನಮ್ಮ ಸಮಸ್ತ ಪಂಚಮಸಾಲಿ ಸಮಾಜದ ಬಾಂಧವರು ಎಲ್ಲ ಗುರು ಹಿರಿಯರಿಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ, ಇವತ್ತಿನ ಈ ಪ್ರೆಸ್ ಮೀಟ್ ಮಾಡಿದ್ದ ಉದ್ದೇಶ ಏನಂದ್ರೆ ನಮ್ಮ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಇಡೀ ನಮ್ಮ ಕರ್ನಾಟಕ ತುಂಬ ನಮ್ಮ ಸಮಾಜವನ್ನು ಎಚ್ಚೆತ್ತಿಸಿಕೊಂಡು ಅವರ ಹೋರಾಟ ಮಾಡ್ಯಾರ. ಈ ಹೋರಾಟ ಅವರೇನು ನಿರಂತರವಾಗಿ ಐತೆ. ಅವ್ರು 2008 ಏನು ಜಗದ್ಗುರು ಪೀಠವನ್ನು ಸ್ವೀಕಾರ ಮಾಡ್ಯಾರು, ನಮ್ಮ ಸಮಾಜದ ಅತಿ ಕನಿಷ್ಠ ವ್ಯಕ್ತಿ ಹಿಡ್ಕೊಂಡು ಅವರ ಇವತ್ತು ದೊಡ್ಡ ನಾಯಕರವರೆಗೂ ಅವರ ಬೆಳೆಸ್ಯಾರ. ಅಂದ್ರೆ ಇವತ್ತು ಅವರ ಪಾದ ಪೂಜೆಗೆ ಬರಲಿ, ಯಾವುದೇ ಬರಲಿ, ಒಂದು ಸಣ್ಣ ಗುಡ್ಸನ್ ಕರ್ಕೊಂಡು ಹೋಗ್ರಿ ನಾವು ಅಲ್ಲೆಲ್ಲ ವ್ಯವಸ್ಥಿತವಾಗಿ ಪ್ರಸಾದ ಮಾಡ್ಕೊಂಡು ಅವ್ರನ್ನ ಇದನ್ನು ಮಾಡ್ಕೊಂಡು ಅವ್ರ ಅನುತ್ತಮ ಏನದಾವ ಎಲ್ಲ ಕೇಳ್ಕೊತ ಹಿಂಗೆಲ್ಲ ವಿಚಾರಿಸ್ಕೋತ ನೀವು ಉದ್ಯೋಗ ಮಾಡ್ತಿರೋ, ಒಕ್ಕಲ್ತನ ಮಾಡ್ತಿರೋ, ನೌಕರಿ ಮಾಡ್ತಿರೋ, ಹಿಂಗೆಲ್ಲ ವಿಚಾರಿಸ್ಕೋತ ಇಡೀ ನಮ್ಮ ಸಮಾಜವನ್ನು ಎತ್ತರಿಸ್ಕೊಂಡಾರ. ಇದನ್ನು ಎಚ್ಚರಿಸ್ಕೊಂಡು ಅವ್ರದ್ದೆಲ್ಲ ನಮ್ಮನ್ನ ಮುಂದೆ ತರಾಕ ಭಾಳ ಪ್ರಯತ್ನ ಮಾಡ್ಯಾರ ಮತ್ತು ಭಾಳ ನಿಸ್ವಾರ್ಥಿದಾರ. ಅವ್ರು ಮಾಡ್ಬೇಕಂದ್ರೆ ಮಠ ಕಟ್ಕೊಂಡಂಥ ಒಂದು 10 ಮಠ ಕಟ್ಕೋಬೋದಾಗಿತ್ತು. ಆದರೂ ಆ ದಗದ ಒಟ್ಟ ಮಾಡಿಲ್ಲ ಅವ್ರ ಅದಕ್ಕಂಥ ಬುದ್ಧಿನೂ ಇಲ್ಲ. ಈ ಒಂದು ದೊಡ್ಡ ಪೂಜ್ಯ ಸ್ಥಾನದವ್ರಾದ್ರು ಈ ನಮ್ಮ ಸಮಾಜದ ಎಲ್ಲ ರಾಜಕೀಯ ಲೀಡರ್ಗಳಾಗಲಿ ದೊಡ್ಡ ಮುಖಂಡರಾಗಲಿ ಅವ್ರ ಏನು ಪೂಜ್ಯ ಭಾವನೆ ಐತಿ ಆ ಪೂಜ್ಯ ಭಾವನೆಯಿಂದಲೇ ನೋಡ್ಬೇಕು. ನಮ್ಮ ಸ್ವಾರ್ಥಕ್ಕಾಗಿ ಅವ್ರು ನೇರ ಬಳಸಿಕೊಳ್ಳೋದು, ನಾವು ಮಂತ್ರಿ ಹಾಕೊಂಡು ನೋಡೋದು, MLA ಹಾಕೊಂಡು ನೋಡೋದು, ಇಂಥ ಚಿಲ್ಲರ್ ಬುದ್ಧಿ ಮಾಡಬಾರ್ದು. ಇದರಿಂದ ಕನಿಷ್ಠ ಆಕೈತೆ. ಗುರುಗಳು ಅವ್ರದ್ದು ಹೋರಾಟ ನಿರಂತರ ಐತೆ. ಅದನ್ನು ಏನು ತೊಗೊಳ್ತಾರೋ ಸೆಂಟ್ರಲ್ OBCಗೂ ಹಾಕ್ತಾರೆ. ಅವ್ರೇನು 100% ಐತೆ. ನಿನ್ನೆ ಮಾಲಿಕುರ್ ಮಂತ್ರಿ ನೀನೇ ಭೇಟಿಯಾಗೀನಿ. ಅದರ ಸಲುವಾಗಿ ಇಡೀ ನಮ್ಮ ಸಮಾಜನ, ಇಡೀ ನಮ್ಮ ಕರ್ನಾಟಕ ತುಂಬ ಸಮಾಜ ಎಲ್ಲ ಅವ್ರಿಂದ ಐತೆ. 1 ಕೋಟಿ ಜನಸಂಖ್ಯೆ ಐತೆ. ಯಾರೇನು ಒಬ್ಬಿಬ್ಬರು ಏನು ಹೇಳಿದ್ರು ಏನು ಆಗೋದಿಲ್ಲ, ಅದೇನು ಆಗಕ್ಕೆ ಸಾಧ್ಯವೂ ಇಲ್ಲ. ಗುರುಗಳ ಬೆಂಬಲ ಐತಿ. ಇದಕ್ಕೆ ನಮ್ಮ ರಾಯಬಾಗ್ ತಾಲೂಕದ ಪಂಚಮಸಾಲಿ ಸಮಾಜ ಪೂರ್ಣವಾಗಿ ವಿರೋಧ ಮಾಡ್ತೈತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಸನ್ಮುಖ ತೀರ್ತಾರೆ. ಮೊದಲಿಗೆ ಮಾಧ್ಯಮ ಮಿತ್ರರನ್ನ ಸ್ವಾಗತ ಕೋರುತ್ತಾ, ಅದೇ ರೀತಿ ಭಾರತನ B.R. ಅಂಬೇಡ್ಕರ್ ಅವರನ್ನ ಗಣರಾಜ್ಯ ಶುಭಾಶಯಗಳನ್ನು ತಿಳಿಸುತ್ತಾ, ಈಗಾಗಲೇ
ನಮ್ಮ ಭಾಗದ ರಾಯಬಾಗ್ ಆಗಲಿ ಕುರ್ಚಿ ಭಾಗದ ಎಲ್ಲ ಹಿರಿಯರ ಬಸವನಗೌಡರ ಆಸಂಗ ಹಿಡ್ಕೊಂಡು ಸುಳ್ಳುಗೌಡ್ರನ್ನ ಹಿಡ್ಕೊಂಡು ಕಾಣಗೌಡ್ರು ಹಿಡ್ಕೊಂಡು ಸುರೇಶ್ ಹೊಸಪೇಟೆ ಹಿಡ್ಕೊಂಡು ಈಗಾಗಲೇ ಈ ಮಾಧ್ಯಮದ ಕುರಿತು ಮಾತಾಡಿದ್ದಾರೆ. ಮುಂಚೆ ಗೋರ್ಮೆಂಟ್ BJP ಗೋರ್ಮೆಂಟದಲ್ಲಿದ್ದಾಗ ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಬಾರ್ಕೋಲ್ ಹೋರಾಟ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸುಮಾರು ಗುರುಗಳ ಜೊತೆ ಕಾಲ್ನಡಿಗೆಯಲ್ಲಿ ಕೂಡಲ ಸಂಗಮದ ಬೆಂಗಳೂರು ತನಕ ನಡಿಗೆಯಾಗಿ ಆ ನಡಿಗೆ ಮುಖಾಂತರ ಎಲ್ಲ ನಾವು ಟೂವೇನ ತೊಗೊಂಡತ್ತಿರ್ತೀವಿ, ವಿಧಾನಸಭೆ ಮುತ್ತಿಗೆ ಹಾಕೋಣ ಅಂತೇಳಿ ಈ ಥರ ಹೋಗಿದ್ದು ಹೋರಾಟ ಮಾಡಿದ್ದು. ಆದರೆ ಈಗ ಅವರ ಹೋರಾಟ ಎಲ್ಲಿತ್ತಿ, ಅವರ ಬಾರ್ಕೋಲನ ಹೋರಾಟ ಎಲ್ಲಿತ್ತಿ ಅನ್ನೋದು ಮಾಧ್ಯಮ ಮಿತ್ರರ ಮುಖಾಂತರ ನಾವು ಕೇಳಲು ಇಚ್ಛೆ ಪಡ್ತೀನಿ. ಈಗ ಗುರುಗಳ ಮೇಲೆ ಇಲ್ಲ ಸಲ್ಲದ ಆರೋಪಣ ಮಾಡ್ತಾ ಇದ್ದಾರೆ. ಒಂದು ಟ್ರಸ್ಟಿಯನ್ನು ನೇಮಿಸಿದ್ರೆ ಆ ಟ್ರಸ್ಟಿ ಅವರು ಇದ್ದವರು ಯಾವ ಹಳ್ಳಿಗೆ ಹೋಗಿ ಎಲ್ಲಿ ಹೋರಾಟ ಮಾಡಿದಾರೋ, ಎಲ್ಲಿ ಸಂಘಟನೆ ಮಾಡಿದಾರೋ ಅನ್ನೋದನ್ನು ವಿಜಯಣ್ಣ ಕಾಶ್ಯಪ್ಪನವರು ಹೇಳಬೇಕು ಅದನ್ನು. ಯಾಕಂದ್ರೆ ಅವರು ರಾಷ್ಟ್ರಾಧ್ಯಕ್ಷಿದ್ರು, ಯಾವ ಹಳ್ಳಿಯಲ್ಲಿ ಹೋಗಿ ನಾ ಇಂಥಲ್ಲಿ ಸಂಘಟನೆ ಮಾಡಿದ್ದೀನಿ, ಆ ಸಂಘಟನೆ ಮಾಡಿದ ಅಂತೇಳಿ ಅವರಾಗೆ ಈ ಮಾಧ್ಯಮ ಮಿತ್ರ ಮುಖಾಂತರ ಏನು ಹೇಳಿದಾರಲ್ಲ ಅವರ ಅದನ್ನು ಗುರುತಿಸ್ಪಡಿಸ್ಬೇಕು. ಯಾಕಂತಂದ್ರೆ ಹೋರಾಟ ಅನ್ನೋದ ಒಬ್ಬರಿಂದ ಇಬ್ಬರಿಂದಾಗಿಲ್ಲ, ಗುರುಗಳು ಸಾಕಷ್ಟು ಹೋರಾಟ ಮಾಡಿದ್ರೆ ಇತರ ಸಮಾಜ, ವೀರಶೈವ ಸಮಾಜ ಆಗಲಿ ಪಂಚಮ ಸಮಾಜ ಆಗಲಿ ಕೂಡಿ ಹೋರಾಟ ಮಾಡಿದಂಥ ಹೋರಾಟ ಇರುತ್ತೆ. ಇದಕ್ಕೆ ಅನ್ಯತಾ ಭಾವಿಸಬಾರ್ದ. ನಾವು ಮಾಧ್ಯಮ ಮುಖಾಂತರ ಹೇಳ್ತೀವಿ, ವಿಜಯಾನಂದ ಕಾಶ್ಯಪ್ಪನವರ ಗುರುಗಳನ್ನ ಕ್ಷಮೆ ಕೇಳಬೇಕಂತೇಳಿ. ಇಲ್ಲ ಕ್ಷಮೆ ಕೇಳಿಲ್ಲ ಅಂದ್ರೆ ನಾವು ಇಡೀ ರಾಜ್ಯ ತುಂಬಲ್ಲಿ ಆಗಲಿ ನಮ್ಮ ಇದರ ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮ ಮಿತ್ರರ ಮುಖಾಂತರ ಅವ್ರಿಗೆ ಎಚ್ಚರಿಸಲು ಇಚ್ಛೆ ಪಡ್ತೀವಿ. ಬರಗೌಡ ಮುರುಗಪ್ಪ ದರೂರು.